ನಮಸ್ಕಾರ ಆತ್ಮೀಯ ವೀಕ್ಷಕರೇ. ದಿನನಿತ್ಯದ ಜೀವನದಲ್ಲಿ ನಾವು ಪ್ರಪಂಚದಲ್ಲಿ ಅನೇಕ ಸುಂದರವಾದ ವಸ್ತುಗಳನ್ನು ನೋಡ್ತೀವಿ ಅಲ್ವಾ? ಪ್ರಕೃತಿಯ ಸೌಂದರ್ಯವನ್ನು ನೋಡ್ತೀವಿ, ಹೂಗಳ ಸೌಂದರ್ಯವನ್ನು ನೋಡ್ತೀವಿ, ಮನುಷ್ಯನ ನಗುವಿನಲ್ಲೂ ನಾವು ಸುಂದರತೆಯನ್ನು ಹುಡುಕ್ತೀವಿ ಅಲ್ವಾ? ಹಾಗೆ ಅದೆಲ್ಲದಕ್ಕಿಂತ ಮಿಗಿಲಾದ ಒಂದು ಸೌಂದರ್ಯ ಇದೆ, ಅದೇ ಭಗವಂತನ ಸೃಷ್ಟಿ, ಭಗವಂತನ ಪ್ರೀತಿ. ಅದರಷ್ಟು ಸುಂದರತೆ ಮತ್ತೊಂದಿಲ್ಲ. ನಾವು ಭಗವಂತನನ್ನ ಕಣ್ಣಿನಿಂದ ನೋಡೋದಕ್ಕಿಂತ ನಮ್ಮ ಹೃದಯದಿಂದ ಅನುಭವಿಸಬೇಕು. ಆಗ ಮಾತ್ರ ಅವನ ಸೌಂದರ್ಯವನ್ನು ನಾವು ನಮ್ಮ ಒಳಗಣ್ಣಿನಿಂದ ಕಾಣೋದಕ್ಕೆ ಸಾಧ್ಯವಿದೆ. ಭಗವಂತನ ಸುಂದರತೆಯನ್ನು ನಾವು ತಾಯಿಯ ಪ್ರೀತಿಯಲ್ಲಿ ನೋಡ್ತೀವಿ, ಮಗುವಿನ ನಗುವಿನಲ್ಲಿ ನೋಡ್ತೀವಿ. ಹಾಗೆಯೇ ನಾವು ಒಂದು ಹೂ ಅರಳುವಾಗ ಆ ಮುಗ್ಧತೆ ಏನಿರತ್ತಲ್ಲ, ಅದರಲ್ಲೂ ಸಹ ಭಗವಂತನ ಸುಂದರತೆಯನ್ನು ಕಾಣಬಹುದು. ಜೊತೆಗೆ ಪ್ರಕೃತಿಯ ಒಂದು ತಂಪಿನಲ್ಲೂ ಸಹ ನಾವು ಭಗವಂತನ ಸುಂದರತೆಯ ಝಲಕ್ನ ನಾವು ಅನುಭವಿಸಿ. ಎಲ್ಲರ ಜೀವನದಲ್ಲಿ ಅನೇಕ ಕಷ್ಟಗಳು ಬರ್ತಾನೆ ಇರುತ್ತೆ ಅಲ್ವಾ? ಹಾಗೆ ಬಂದಾಗ ಒಂದು ಸೆಕೆಂಡ್ ಕಣ್ಣು ಮುಚ್ಚಿ ಆ ಭಗವಂತನನ್ನು ನೆನೆಸ್ಕೊಂಡ್ರೆ ಎಷ್ಟೊಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ ಸಿಗತ್ತಲ್ವ? ಹಾಗಂದ್ರೆ ಏನು ಅಂತಂದರೆ, ನಿಜವಾದ ಪ್ರೀತಿ ಕಾಣೋಕ್ಕೆ ಸಿಗೋದಿಲ್ಲ, ಅದು ನಾವು ಅನುಭವಿಸೋದ್ರಲ್ಲಿ ಇರುವಂಥದ್ದು. ನಿಜವಾದ ಸೌಂದರ್ಯ ನಮಗೆ ಹೊರಗಿನಿಂದ ಕಾಣಿಸೋಂಥದ್ದಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಜೊತೆಗೆ ಒಂದು ದೈವಿಕ ಅನುಭವದಲ್ಲಿ ನಾವು ಆ ಸುಂದರತೆಯನ್ನು ಕಾಣಬಹುದು. ನಾವು ಎಲ್ಲವನ್ನೂ ಕಳೆದುಕೊಂಡರೂ ಸಹ ಆ ಭಗವಂತನ ಮೇಲೆ ನಂಬಿಕೆ, ಶ್ರದ್ಧೆ, ಪ್ರೀತಿ ಇದ್ದರೆ ನಾವು ಅದನ್ನು ಪುನಃ ಗಳಿಸಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ. ಅದು ನಂಬಿಕೆಯಿಂದಲೇ. ಹಣಕ್ಕಿಂತ, ಹೆಸರಿಗಿಂತ, ಜನರಿಗಿಂತ, ಜಗತ್ತಿನ ಆಕರ್ಷಣೆಗಳಿಗಿಂತಲೂ ನಮ್ಮ ಹೃದಯದಲ್ಲಿರುವಂತಹ ಭಗವಂತನ ಸ್ಥಾನ ಇದೆ, ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಆ ಭಗವಂತನ ಸ್ಥಾನ ಏನಿದೆ ಅದು ಅತ್ಯಂತ ಸುಂದರವಾದ ಅನುಭವ ಅಂತಲೇ ಹೇಳ್ಬೋದು. ಆ ಅನುಭವವನ್ನು ಪಡೆದವರಿಗೆ ಮಾತ್ರ, ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಾಗುವಂಥದ್ದು. ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯವಾದ ಸೌಂದರ್ಯ ಭಗವಂತನಲ್ಲಿ ಇರುವಂಥದ್ದು. ಸೌಂದರ್ಯಕ್ಕೆ ಮೂಲ ಭಗವಂತ ಅಂತಲೇ ಹೇಳ್ಬೋದು. ಈ ಮಾತುಗಳು ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಮಿಂದಲೂ ನಾವು ಕಲಿತೀವಿ ಅಲ್ವಾ? ಎಲ್ಲರಿಂದಲೂ ಕಲಿಯೋಣ, ಎಲ್ಲರಿಂದಲೂ ಬೆಳೆಯೋಣ.